ಪಕ್ಷದ ಸಂಘಟನೆಗೋಸ್ಕರ 4 ಮಾತು ಹೇಳಿ ಇನ್ನು ಬರುವ ದಿನದಲ್ಲಿ ಕೆಳಮಟ್ಟದ ಪಕ್ಷ ಕಟ್ಟಿ ಎಲ್ಲ ಮರೆತು ಎಲ್ಲ ನಾಯಕರು ಒಂದು ಮಾಡಿ ನಮ್ಮ ಮುಂದಿನ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಗೆಲುವು ಏನು ಮಾಡ್ಬೇಕಂದು ಕೆಲಸ ಮಾಡ್ತೀವಿ. ಹೌದು, ಅದೇ ಮಾಡ್ತೇವೆ. ಇಲ್ಲಿ ವ್ಯಾಪಾರಸ್ಥರಿಗೆ ನಮ್ಮ ಪಕ್ಷ ನನ್ನ ವೈಯಕ್ತಿಕ ಅಭಿಪ್ರಾಯ, ಪಕ್ಷ ಅಭಿಪ್ರಾಯ ಅಲ್ಲ, ರಮೇಶ್ ಜಾರಕಿಹೊಳಿ ಅಭಿಪ್ರಾಯ ಹಿಡಿದು ಪಕ್ಷ ಏನು ನಡೆದಕ್ಕೆ ನಾವು ತಲೆಬಾಗ್ತೇವೆ ಕೊನೆಗೆ. ಅದು ನಮ್ಮೆಲ್ಲ ಅನಿಸಿಕೆ ಕೊನೆ. ಯಾಕಂದ್ರೆ ಪಕ್ಷದ ಕೊನೆ ಮಟ್ಟ ಹೇಳುವಂಥ ಶಕ್ತಿ ಯಾರು ಇಲ್ಲ, ದೇವರು ನಮ್ಮ ಶಕ್ತಿ ಕೊಟ್ಟಾನೆ. ಅದನ್ನು ತೊಗೊಂಡು ನಮ್ಮ ರಾಮದುರ್ಗ ಕಾರ್ಯಕರ್ತ ಅನ್ಯಾಯ ಆಗಿದೆ ಅಂತ ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ನಾವು ಒಳ್ಳೆಯ ಶಾಸಕ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಕೊನೆಗೆ ಪಕ್ಷ ತೀರ್ಮಾನಕ್ಕೆ ನಾವು ತಲೆಬಾಗಬೇಕಾಗತ್ತೆ. ನಮ್ಮ ಅಭಿಪ್ರಾಯ ಅಲ್ಲಿ ಕೊನೆಗೆ ಆಗೋದು ನಮ್ಮ ಅಭಿಪ್ರಾಯ ಹೊತ್ತು ನಮ್ಗೆ 100% ವಿಶ್ವಾಸ ಇದೆ. ನಮ್ಮ ಅಭಿಪ್ರಾಯ ಸಕ್ಸಸ್ ಆಗ್ತದೆ. ಈಗ ನಾ ಸಾಯಂಕಾಲ ದಾವಣಗೆರೆಯಲ್ಲಿ ಇದ್ದೀನಿ. ನಾಳೆ ದಾವಣಗೆರೆಗೆ ಹೊಂಟಿದ್ದೀನಿ. ನಾನು ನಮ್ಮ ಪಕ್ಷ ಎರಡೂ ಪಕ್ಷ ಚೆನ್ನಾಗಿದೆ ಅಂತ ಕೇಳಿದ್ದೀನಿ. ನಾನು ಸ್ಥಳೀಯವಾಗಿ ಇವತ್ತು ರಾತ್ರಿ ಸಾಯಂಕಾಲದ ಇವತ್ತು 4-5 ಕಡೆ ಇದೆ, ನಾಳೆ ಇದೆ. ಆಮೇಲೆ ನಾಳೆ ಸಂಜೆಗೆ ಬಾಗಲಕೋಟೆ ಅಲ್ಲಿಂದ ಬಾಗಲಕೋಟೆ ಬರ್ತೀನಿ. ಎರಡೂ ಮಗು ನಮ್ಮ ಪಕ್ಷದ ಗೆಲುವಿಗೆ ಏನು ಮಾಡ್ಬೇಕಂತ ನಾವು ಮಾಡ್ತೀವಿ. ನನಗೆ ಮಾಹಿತಿ ಇಲ್ಲ. ವೈಯಕ್ತಿಕ ಬಸವಣ್ಣ ಪಾಟೀಲ್ ಯತ್ನಾಳ್ ಅಂತ ನಮಗೆ ಇಬ್ಬರು ಗೆಳೆಯರು, ನಾವು ದಿನನಿತ್ಯ ಬೆಂಗಳೂರು ಕೂಡಿರ್ತೀವಿ. ಬಟ್ ಇದು ನಂಗೆ ಮಾಹಿತಿ ಇಲ್ಲ. ಪಕ್ಷದ ಬುಲಾವ್ ಮತ್ತು ಅವ್ರು ಬಹುಶಃ ನಾನು ತಿಳಿದ ಮಟ್ಟಿಗೆ ಸ್ವಾಮೀಜಿ ಅವರು ನಮ್ಮ ಕ್ಯಾಂಡಿಡೇಟು ಅವರು ಮೊದಲಿನ ಆತ್ಮೀಯರು ಅವರು, ಆಗೋಸ್ಕರ ಹೋಗಿರ್ಬೋದು ನನ್ನ ಅಭಿಪ್ರಾಯ. ಬಟ್ ನಾ ಪಕ್ಷದ ಶಾಸಕರು ಪಕ್ಷದ ತೀರ್ಮಾನಕ್ಕೆ ನಾವು ಏನು ಹೇಳ್ತಾ ಅದು ಕೇಳಬೇಕಾದ್ರೆ ದಾವಣಗೆರೆ ಮತ್ತು ಬಾಗಲಕೋಟೆ ಕೊನೆ 2-3 ಮಾಡಬೇಕಾದ್ರೆ ನಾನು ಮಾಡಕ್ಕೆ ಹೊರಟಿದ್ದೀನಿ. ಇವತ್ತು ಪಕ್ಷ ಆದೇಶ ನನಗೆ ಗೊತ್ತಿಲ್ಲ, ಅವ್ರು ಎಲ್ಲಿಂದ ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ಪಕ್ಷದ ಹೈಕಮಾಂಡ್ ನಿರ್ಣಯ ಏನು, ನಮ್ಮ ವೈಯಕ್ತಿಕ ಅಭಿಪ್ರಾಯ ಬೇಕಾದ ಜಗಳು ಭಿನ್ನಾಭಿಪ್ರಾಯ ಇರ್ಬೋದು. ಕೊನೆಗೆ ಪಕ್ಷದ ಆದೇಶ ತಲೆಬಾಗಲಿಕ್ಕೆ ಎಲ್ಲ ಪ್ರತಿಯೊಬ್ಬ ಶಾಸಕ ಕಾರ್ಯಕ್ಕೆ ಕರ್ತವ್ಯ. ಅದನ್ನು ಬಹುಶಃ ಅವ್ರನ್ನ ಕೇಳಿದ್ರೆ ಒಳ್ಳೇದು. ನನಗೆ ಹೀಗಾಗಿ ಆ ಋಣ ತೀರಿಸಲಿಕ್ಕೆ ಬಂದಿದ್ದೀನಿ ಆ ಹೇಳಿಕೆ ಎಲ್ಲೋ ಒಂದ್ ಕಡೆ ನಾನು ಮುಂದೆ ಬಿಜೆಪಿ ಬರಬಹುದು ಅನ್ನೋ ನಾನು ಭಾಳ ಅವ್ರು ಸಸ್ಪೆಂಡ್ ಆದ ದಿವಸದ ಹೊಳೆ ತರ ಪ್ರಯತ್ನ ಮಾಡ್ತೇನೆ. ನಾ ತರಲಿಕ್ಕೆ ಸಸ್ಪೆಂಡ್ ಆದ ನೆಕ್ಸ್ಟ್ ಡೇದಿಂದ ನಾವು ಒಳ್ಳೆ ಪಾರ್ಟಿ ತರಕ್ಕೆ ಪ್ರಯತ್ನ ಮಾಡ್ತೇನೆ. ಬಂದ್ರೆ ಸ್ವಾಗತ. ಪಕ್ಷದವ್ರು ಒಳ್ಳೆ ಸೇರಿಸ್ಕೊಂಡ್ರೆ ಪಕ್ಷ ಒಳ್ಳೇದಾಗುತ್ತೆ ಬರ್ಬೇಕಂತ ನಮ್ಮದು ವೈಯಕ್ತಿಕ ಅಭಿಪ್ರಾಯ. ಪಕ್ಷ ತೀರ್ಮಾನ ಬಗ್ಗೆ ನೋಡೋಣ. ನಮ್ಮ ಬಣ್ಣ ಎಲ್ಲ ಭಾರತೀಯ ಜನತಾ ಬಣ್ಣ. ಆದ್ರೆ ವೈಯಕ್ತಿಕ ನಮ್ಮದು ಕೆಲವೊಂದು ವಿಷಯದಲ್ಲಿ ನಮ್ಮ ಭಿನ್ನಾಭಿಪ್ರಾಯ ಅದ್ರ ಬಗ್ಗೆ ಹೋರಾಟ ಇದೆ. ಬಟ್ ಇವತ್ತು ಒಳ್ಳೆ ಬೆಳವಣಿಗೆ ಅಲ್ಲ. ಇಷ್ಟೀಗ ಭಿನ್ನಾಭಿಪ್ರಾಯ ಇದ್ರು ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಬಗ್ಗೆ ಬರ್ತಂದ್ರೆ ಒಳ್ಳೆಯದು. ಅವರ ಮುಂದಿನ ದಿನದಲ್ಲಿ ಹಿಂಗೆ ಸ್ವಲ್ಪ ನರಮಾಗಿ ಮಾತಾಡಿದ್ರೆ ಒಳ್ಳೇದಾಗ್ತದೆ. ನಾನು ಭಾಳಷ್ಟು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನೆ, ಬಸವಣ್ಣ ಪಾಟೀಲ್ ಸ್ವಲ್ಪ ಮಿತಿಲಿ ಮಾತಾಡ್ಬೇಕಂದ್ರೆ ಇವತ್ತು ತಮ್ಮ ಮಾಧ್ಯಮ ಮುಖಾಂತರ ಬಸವಣ್ಣ ಪಾಟೀಲ್ ಅವ್ರಿಗೆ ಸ್ವಲ್ಪ ಮಿತಿಲಿ ಮಾತಾಡ್ಬೇಕಂತ ಇವತ್ತು ಮನೆ ಮಾಡ್ಕೋತೀನಿ ನಾನು. ನಡೆದೆ, ವಿಫಲ ಆಗಿಲ್ಲ, ನಡೆದೈತೆ. ಅದಕ್ಕೆ ಇನ್ನೂ ಸಮಯ ಇದೆ. ಸ್ವಲ್ಪ ಅವರು ಸ್ವಲ್ಪ ವೈಯಕ್ತಿಕ ಅವರ ಹಿಂದೂ ಸಂಘಟನೆ ಮಾಡ್ತಾರೆ, ಮಾಡಲಿ. ಅದು ನಾವು ಹಿಂದೂ ಸಂಘಟನೆ ಪಕ್ಷದ ಧೋರಣೆ ಅದು ಐತೆ. ನಮ್ಮ ಭಾರತೀಯ ಜನತಾ ಪಕ್ಷ ಹಿಂದೂ ಮೇಲೆ ನಾವು ಧೋರಣೆ, ಅವರು ಸಂಘಟನೆ ಅವರು ಅನಂತಕುಮಾರ್ ಹೆಗಡೆ ಇರ್ಬೋದು, ಯಾರು ಮಾಡೋದು ನಮ್ಮ ಪಕ್ಷದ ಒಳ್ಳೇದಾಗ್ತದೆ, ಮಾಡಲಿ. ನೋಡಿ ಈಗ ನಾವು ಇನ್ನು ಮಟ್ಟ ಹೋಗಿ ಇವತ್ತು ಹೊಂಟಿದ್ವಿ ನಾವು ದಾವಣಗೆರೆಗೆ. ಅಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಅಲ್ಲಿ ಟಫ್ ಫೈಟ್ ಇದಾವೆ, ಎರಡು ಚೆನ್ನಾಗಿದ್ದಾವೆ. ಎರಡು ಬಂದು ನಮ್ಮ ಪಕ್ಷ ಬರ್ತದೆ. ನಮ್ಮ ಆಶಾಭಾವನೆಯಲ್ಲಿ ಇದ್ದೇವೆ, ನೋಡೋಣ. ಅದೇ ನಮ್ಮ ಪಕ್ಷ ಈ ನಾಳೆ ಹೋಗ್ತಾನೆ. ಇವತ್ತು ದಾವಣಗೆರೆ ಹೋಗ್ತಾನೆ, ಇವತ್ತು ನಾಳೆ ಸಾಯಂಕಾಲ ಮಠ. ನಾಳೆ ಸಾಯಂಕಾಲ ಬಂದು ಜಾಯ್ನ್ ದಾವಣಗೆರೆ ಬಗಲು 2 ನಾಳೆ ಮುಗಿಸ್ತೇನೆ. ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಂತ ತಾವು ಕೂಡ ತೆಗೆದುಕೊಳ್ಬೇಕಂತ ಅವರಲ್ಲಿ ಕೂಡ ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಂತ ಅವರಲ್ಲಿ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಸ್ವೀಕರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮಂಡಲದ ಪ್ರಧಾನ ಕಾರ್ಯದರ್ಶಿಗಾಗಿ ತಮ್ಮ ಜವಾಬ್ದಾರಿಯನ್ನು ಸ್ವೀಕರಿಸ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಗ್ರಾಮದ ವಿಠಲ್ ಸಂಘದ ಕಾರ್ಯದರ್ಶಿಗಳಾಗಿ ತಮ್ಮ ಜವಾಬ್ದಾರಿಯನ್ನ ಸ್ವೀಕರಿಸಬೇಕು. ಕೂಡ ವೇದಿಕೆಯಲ್ಲಿ
ಇವರು ಕೂಡ ತಮ್ಮ ಸಮಿತಿಯ ಸ್ವರೂಪ ವಿತರಣೆ ಕಾರ್ಯಕ್ರಮ ರಾಮು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕೆಂಬ ವ್ಯಕ್ತಿ ತಾವು ಕೂಡ ತೆಗೆದುಕೊಳ್ಬೇಕಂತ ಅವರಲ್ಲಿ ಕೂಡ ಕೇಳ್ಕೊಳ ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಂತ ಅವರಲ್ಲಿ ಕೂಡ ಕೇಳ್ಕೊಳ್ತಾ ಇದ್ದೀನಿ ಸ್ವೀಕರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸ್ವೀಕರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮಂಡಲ ಪ್ರಧಾನ ಕಾರ್ಯದರ್ಶಿಗಾಗಿ ತಮ್ಮ ಜವಾಬ್ದಾರಿಯನ್ನು ಸ್ವೀಕರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಗ್ರಾಮದ ವಿಠಲ್ ಮಂಡಲದ ಕಾರ್ಯದರ್ಶಿಗಳಾಗಿ ತಮ್ಮ ಜವಾಬ್ದಾರಿಯನ್ನ ಸ್ವೀಕರಿಸಬೇಕು ಅವರು ಕೂಡ ವೇದಿಕೆಯಲ್ಲಿ ಇವರು ಕೂಡ ತಮ್ಮ ಸಮಿತಿಯ ಸ್ವರೂಪ ವಿತರಣೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ